ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋನ ಸೋಬಾನ್ ಪದ ಏನು ಕೇಳಿದ್ರಲ್ಲ, ಒಬ್ಬರಿಗಿಂತ ಒಬ್ಬರು ಹೆಚ್ಚು, ನಾವು ಹೆಚ್ಚು ನೀವು ಹೆಚ್ಚು ಅಂತ ಹೇಳಿ ಹಾಡಾಕತ್ತಿದ್ರು. ಅವ ಹಾಡು ನೀವು ಕೇಳಿಸ್ಕೊಂಡ್ರಿ. ಇದು ಕುಬಸದ ವಿಡಿಯೋ ಆಗಿರ್ತೈತಿ. ನಮ್ಮ ತಮ್ಮಂದು ಕುಬಸಿತ್ರಿ. ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಇಷ್ಟ ವಿಡಿಯೋ ಮಾಡಿನಿ. ಅಂದ್ರೆ ನಾನು ಕೆಲಸ ಅದು ಉಡಿ ತುಂಬ ಅದು ಇದು ಮಾಡತ್ತಿದ್ನಿ, ವಿಡಿಯೋಸ್ನ ಮಾಡಲಿಲ್ಲ. ಹುಡುಗರನ್ನ ಫೋನ್ ತೊಗೊಂಡು ಕೂತಿದ್ವ, ನಾನು ಅದು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇಷ್ಟನ ವಿಡಿಯೋ ಸಿಕ್ಕಿದ್ದು ನನಗೆ ಮಾಡೋಕ್ಕಾಗಿದ್ದು ಇಷ್ಟನ. ಅದು ಕುಬ್ಸ ಮುಗಿಸ್ಕೊಂಡು ನಮ್ಮ ಯಜಮಾನ್ರು ಊರು ಅಂದರೆ ನನ್ನ ಗಂಡನ ಮನೆಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಜಾತ್ರೆ ಇತ್ತು. ಒಂದು ವಿಡಿಯೋದಾಗ ಎಷ್ಟೆಲ್ಲ ಫಂಕ್ಷನ್ಗಳು ಅಟೆಂಡ್ ಮಾಡೀನಿ, ನೀವು ಮುಂದೆ ನೋಡ್ತಾ ಹೋಗ್ತೀರಿ. ಇದು ಜಾತ್ರೆ ಇತ್ತಲ್ರಿ, ಜಾತ್ರೆ ನಿಮ್ಗೆ ಶಾಪಿಂಗ್ ವಿಡಿಯೋ ಮಾಡಿನಲ್ರಿ, ಅದಾಗಿ ಹೇಳಿ ನೋಡಿರಿ. ಇದು ಜಾತ್ರೆ ಸಲುವಾಗಿನೇ ಶಾಪಿಂಗ್ ಮಾಡಿದ್ವಿ. ಈ ಜಾತ್ರೆ ಮುಗಿಸ್ಕೊಂಡ ಪಲ್ಲಕ್ಕಿ ಸೇವಾ ಆಗತ್ತಿತ್ತು. ಅದನ್ನು ಮುಗಿಸ್ಕೊಂಡ ರಾತ್ರಿ ನಾಟಕ ಮಾಡ್ತಾರೆ ರೀ. ಅಂದ್ರೆ ಹಳ್ಳಿ ಮಂದಿಗೆ ಒಂಥರ ಎಂಟರ್ಟೈನ್ಮೆಂಟ್ ರೀ. ಆ ಥರ ನಾಟಕನೂ ಇದೇ ವಿಡಿಯೋದಾಗನೇ ಶೇರ್ ಮಾಡ್ಕೊಂಡನಿ. ಇದು ಪಲ್ಲಕ್ಕಿ ಉತ್ಸವ ನೋಡಿರಿ. ಪಲ್ಲಕ್ಕಿ ಈ ಥರ ಹೋಗುವಾಗ ಬಿಸ್ಕಿಟ ಕಾರಿಕಾಯಿ ಹಿಂಗೆ ಹಾರಿಸ್ತಾರೆ. ಅವು ಯಾರಿಗೆ ಸಿಗ್ತಾವಲ್ರಿ ಅವ್ನು ತೊಗೊಂಡು ಅದು ಪ್ರಸಾದ ಟೈಪ್ ತೊಗೊಂಡು ಹೋಗಿ ಮನೆಗೆ ಹೋಗಿ ತಿಂತಾರೆ. ಪ್ರಸಾದದ ಟೈಪ ಅವ ಪಲ್ಲಕ್ಕಿ ಒಳಗೆ ಹೋಗಿ ಕೂತು ಅಂದ್ರೆ ಅದು ದೇವರ ಪೂಜೆ ಮಾಡ್ತಾಯಿರ್ತಾರಲ್ರಿ, ಅವ್ರು ತೊಗೊತಾರೆ. ಈ ಥರ ಪಲ್ಲಕ್ಕಿ ಸೇವೆ ನಡೆಯತ್ತಿತ್ತು. ಮತ್ತು ಇಲ್ಲಿ ತೋರ್ಸತ್ತೀನಿ ನಾಟಕದ ಹಳ್ಳಿ ನಾಟಕ. ಸ್ವಲ್ಪ ನೀವು ಕೇಳಿಸ್ಕೋರಿ ಯಾವ ಥರ ಇರ್ತೈತೆ ಅಂತೇಳಿ. ಹಳ್ಳಿ ಒಳಗೆ ಇದ್ದವ್ರಿಗಂತೂ ಗೊತ್ತಿರ್ತೈತಿ, ಅವ್ರಿಗಂತ ಹೇಳಬೇಕಾಗಿಲ್ಲ. ಬೇರೆ ಕಡೆಯವರು ಇರ್ತಾರಲ್ರಿ, ಅವರು ನೋಡಿರಂಗಿಲ್ಲ. ನೋಡಿದವ್ರು ನೋಡಿರಿ, ನೋಡಿದವರು ನೋಡಿ ಎಂಜಾಯ್ ಮಾಡಿರಿ. ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ. ಬರೀ ಅವರು ಲೇಡೀಸ್ ಏನು ಬಂದಾರಲ್ರಿ, ಅವ್ರಿಗೆ ಜಸ್ಟ್ ಅಷ್ಟ ಮಾತು ಬರ್ತಿತ್ತು. ಮತ್ತು ಈ ಥರ ಅವರೇ ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಮಾಡೋದು, ಹಾಡು ಹಾಡೋದು ಮಾಡತ್ತಿದ್ರು. ಲೋಕಲ್ದವ್ರ ಹುಡುಗರನ್ನ ಕಲ್ತಿದ್ರೆ ನಾನು ಸ್ವಲ್ಪ ದಿನದಾಗ ಒಂದು ವಾರದಾಗೇನೋ ಪ್ರಾಕ್ಟೀಸ್ ಮಾಡಿದ್ರಂತ. ಅದು ಸ್ಟೇಜ್ ಮೇಲೆ ಹೋಗೋಣ ಹೆಂಗೋ ಏನೋ ಅವರು ಮಾತನ್ನ ಬರಲಿಲ್ಲ, ಮಾತಾಡೋಕ್ಕೂ ಬರಲಿಲ್ಲ ಅವ್ರಿಗೆ. ಒಂಥರ ಬೋರ್ ಆಗಕತ್ರಿ. ಅವಾಗನ ಎದ್ದು ಬಂದಿವಿ. ಇದೇ ವಿಡಿಯೋದಾಗನ ನಮ್ಮ ತಮ್ಮಂತ ಅಂದರೆ ನಮ್ಮ ದೊಡ್ಡಪ್ಪನ ಮಗಂದು ಮದುವೆ ಇತ್ತು. ಅಲ್ಲೆಲ್ಲ ಹೋಗಿದ್ನಿ. ಅವಾಗ ಏನೆಲ್ಲ ಅಲ್ಲೂ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡೀನಿ. ಅಲ್ಲಿಯೂ ಕೂಡ ಇದೇ ವಿಡಿಯೋದಾಗನ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ನಲ್ಲ, ಅದ್ರ ಸಲುವಾಗಿಯೇ ಒಂದೇ ವಿಡಿಯೋದಾಗನೇ ಎಲ್ಲನೂ ಕೂಡ ಶೇರ್ ಮಾಡ್ಕೊಳಕತ್ತೀನಿ. ಸೊ ಮೆಮರಿಗೋಸ್ಕರ ಬಳಿ ಇಟ್ಕೋ ಶಾಸ್ತ್ರದಿಂದ ಹೋಗಿದ್ವಿ. ಅಂದ್ರೆ ಇದು ಬುತ್ತಿ ತೊಗೊಂಡು ಹೋಗ್ತಾರಲ್ರಿ, ಇದು ಹಂದ್ರ ಬುತ್ತಿ ಅಂತ ಹೇಳಿ ಒಯ್ತಾರೆ ನಮ್ಮ ಕಡೆ. ಅದನ್ನು ಒಯ್ದು ಬಳಿ ಉಟ್ಕೊಂಡು ಅವತ್ತು ವಾಪಸ್ ಬರ್ಬೇಕನ್ನಿ ಅವ್ರು ಯಾರೂ ಬಿಡಲಿಲ್ಲ ನನಗೆ. ಊರು ಸಣ್ಣಕ್ಕಿರೋದ್ರಿಂದ ಡ್ರೆಸ್ ಅರ್ವಿ ಎಲ್ಲ ತಂದು ಕೊಡ್ತಾರೆ. ಸಾಡಿ ನೆಕ್ಸ್ಟ್ ಡೇ ಉಟ್ಕೊಳಕತ್ತು ಸಾಡಿ ಬೇಕಾಗಿದ್ವಲ್ಲ, ಅವನ್ನೆಲ್ಲ ಹೇಳಿ ತರ್ಸೋಣ. ಆದ್ರೆ ಇಲ್ಲೇ ನಮ್ಮ ಮನೆಯಾಗ ಯಾರನ್ನಾರ ಕಳ್ಸೋನು, ಇಲ್ಲೇ ಇರು, ಮತ್ತು ಮದುವೆ ಮನೆಯಾಗ ಯಾರು ಇರ್ಲಿಕ್ಕಂತ ಚಂದ ಅನಿಸುತ್ತೇನೆ ಅಂತ ಹೇಳಿ ರಾತ್ರಿನೇ ಬಟ್ಟಿಗೆ ಹಾಕೋದಾಗಿರ್ಬೋದು, ಅರಿಶಿನ ಕಾರ್ಯಕ್ರಮ ಇರ್ಬೋದು, ಅವನ್ನೆಲ್ಲ ಮಾಡೋರಿದ್ರೆ ಮಂದಿ ಬೇಕು, ಮಂದಿಲ್ದ ಏನು ಚಂದ ಅನಿಸ್ತೇನೆ ಅಂಥೇಳಿ ಬಂದವ್ರನ್ನ ಎಲ್ಲರನ್ನೂ ಇಟ್ಕೊಳಕತ್ತಿದ್ರು, ಯಾರನ್ನು ಕಳಿಸ್ಬರಾಗಿದ್ರು. ಅದಕ್ಕೆ ನಾನು ಅಲ್ಲೇ ಉಳಿಬೇಕಾಯ್ತು. ಅವತ್ತಲ್ಲೇ ಉಳಿದ್ನಿ ನಾನು ಕೂಡ. ಇದು ಸ್ಟೇಜ್ ರೆಡಿ ಆಗಿತ್ತು ನೋಡ್ರಿ. ರಾತ್ರಿ ಎಲ್ಲ ಸ್ಟೇಜ್ ರೆಡಿ ಮಾಡಿದ್ರು. ಪುಣ್ಯಕಾಲ ಕೆಟ್ಟ ಬಿಸಿಲ, ಆದರೂ ಬಳಿ ಬರಲಿಲ್ಲ. ತುಂಬ ಚೆನ್ನಾಗಿ ಭಾಳ ಚೆನ್ನಾಗಿ ಬರೋರಿದ್ರು. ಅವನು ಇದು ಒಂದು ವೆಟರ್ನರಿ ಡಾಕ್ಟರ್ ಅದನ್ನ ತಮ್ಮ, ಮತ್ತು ಒಂದು ಬೇರೆ ಇತ್ತು. ಹೀಗಾಗಿ ಅವನದು ಫ್ರೆಂಡ್ ಸರ್ಕಲ್ ಭಾಳ ಐತಿ. ಅದ್ರ ಸಲುವಾಗಿ ಜನ ಜಾಸ್ತಿ ಬರೋರಿದ್ರು. ನಾನು ಸ್ಟೇಜ್ ದೊಡ್ಡದಿತ್ತು, ಮನೆ ಮುಂದೆ ಅದು ಬಳಿ ಇಟ್ಕೊಂಡ ನಂತರ ಇಲ್ಲಿ ದೀಪ ನಮಸ್ಕಾರ ಹಾಕೋದಂತ ಹೇಳಿ ಮಾಡ್ತಾರೆ ರೀ. ಇದು ಹನುಮಂತೇವ್ರ ಗುಡಿ, ಆ ಊರಾಗಿನ ಹನುಮಂತೇವ್ರ ಗುಡಿ. ಈ ಥರ ಮದುವೆ ಆಗೋ ಹುಡುಗ ಮತ್ತು ಅವರವ್ವ ಈ ಥರ ದೀಪ ನಮಸ್ಕಾರ ಹಾಕ್ತಾರೆ ನಮ್ಮಲ್ಲಿ. ಫಸ್ಟ್ ದೇವ್ರ ಕಾರ್ಯ ಅಂತ ಮಾಡ್ತಾರಲ್ರಿ, ಆವತ್ತು ದೀಪ ನಮಸ್ಕಾರ ಹಾಕಿ ನಾನು ಎಲ್ಲ ಇದ್ರೊಳಗೆ ನೋಡಿದ್ವಿ.
ಬರೀ ದೀಪ ನಮಸ್ಕಾರ ಹಾಕೋದಷ್ಟೇ ನೋಡಿದ್ವಿ. ಈ ಊರಾಗ ಏನು ವಿಶೇಷ ಅಂದ್ರೆ ಅವ್ರ ಹಿಂದಿನ ಪಲ್ಲಕ್ಕಿನೂ ಸುತ್ತ ಹಾಕೊಂಡಿದೆ ನೋಡಿದ್ರಿ. ಆ ಥರ ಮಾಡಿದ್ರು. ದೇವ್ಕಾರೆ ಅವತ್ತು ರಾತ್ರಿ ಬೆಳಿಗ್ಗೆ ಮುಗೀತು ದೇವ್ಕಾರೆ. 2 ಗಂಟೆ ಏನೋ ಅಲ್ಲಿ ತನಕ ಮುಗೀತು. ನಾನು ಈಗ ತೋರ್ಸಾತೀನಿ ಹುಡುಗಿ ಬರೋ ಟೈಮ್ದಾಗ ರಾತ್ರಿ 8 ಗಂಟೆ 8 ಮೇಲೆ ಆಗಿತ್ತು ಟೈಮ್. ಆವಾಗ ಇದರ ಭೇಟಿ ತೊಗೊಳೋದು ಅಂತಾರಲ್ರಿ, ಆವಾಗಿಂದ ಇದರ ಭೇಟಿ ತೊಗೊಳಕ್ಕೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹುಡುಗಿದ ಮನೆ ಕಡೆಯವರ ಒಂದು ಜೀಪ್ ಮಂದಿ ಬಂದಿದ್ದರು. ಹಿಂದುಗಡೆ ಹುಡುಗಿದ ಕಾರ ಬರತ್ತಿತ್ತು. ಹುಡುಗಿ ಹೆಂಗದಾಳ ಅಂಥೇಳಿ ನೋಡು ಅಂಥೇಳಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಇದರ ಭೇಟಿ ತೊಗೊಳೋದಂತಾರಲ್ರಿ, ಇಲ್ಲಿ ಗಂಡಸರು ಇದರ ಭೇಟಿ ತೊಗೋತಾರೆ. ಅಂದ್ರೆ ಕಾಯಿ ಹಿಂಗೇನೋ ಚೇಂಜ್ ಮಾಡ್ಕೋತಾರಲ್ರಿ, ಅವನ್ನೆಲ್ಲ ಏನೋ ಕಡ್ಲಿ ಅದು ಇದು ಏನೋ ಮಾಡ್ತಾರೆ. ಅದು ನನಗೆ ಅಷ್ಟು ಗೊತ್ತಿಲ್ಲ. ಈ ಥರ ವಿಭೂತಿ ಹಚ್ಚಿ ಆರತಿ ಮಾಡಿ ಕಾಯಿ ಕೊಡ್ತಾರೆ. ಕಾಯಿ ಎಲ್ಲರಿಗೂ ಒಂದೊಂದು ಕಾಯಿ ಕೊಡ್ತಾರೆ. ಆ ಥರ ಮಾಡಿದ ಆದಮೇಲೆ ಗಂಡಸರು ಒಂದ್ಸಲ ಮಾಡ್ತಾರೆ, ಹೆಂಗಸರು ಒಂದ್ಸಲ ಮಾಡ್ತಾರೆ. ಈ ಥರ ಇದಕ್ಕೆ ನಮ್ಮ ಕಡೆ ಇದರ ಭೇಟಿ ಅಂತಾರ್ರಿ. ಇದೆಲ್ಲ ಆದಮೇಲೆ ಅವ್ರನ್ನ ಅಂದ್ರೆ ಹುಡುಗಿ ಕಡೆನ ಅವ್ರದ್ದು ಒಂದು ಇದು ಒಂಥರ ಚಲೋ ಅನಿಸ್ತು ನನಗೆ. ಅವತ್ತನ ಒಂದು 2 ಜೀಪ್ ಜನ ಬಂದಿದ್ರು ಅವ್ರು. ಅಂದ್ರೆ ರಾತ್ರಿ ಬಂದು ಇದು ಬಟ್ಟೆಗಿದ ಮತ್ತು ಅರಿಶಿಣದ ಮುಗಿಸ್ಕೊಂಡು ಅವತ್ತು ಹೋಗಿ ಮರನೇ ದಿನ ಮತ್ತು ಮದುವೆಗೆ ಬಂದ್ರು ಅವ್ರು. ಇದು ಒಂದು ಚಲೋ ಅನಿಸ್ತಮ್ಮ. ಅಂದ್ರೆ ಮಂದಿ ಎಷ್ಟು ಕಾಣಿಸತ್ತಾರ ನೋಡ್ರಿ ರಾತ್ರಿ. ಇವಳು ಅಂದ್ರೆ ಹೊರಗಿನ ಹುಡುಗಿ ಅಲ್ಲ, ಈಗ ಮದುವೆ ಆಗತ್ತನಲ್ಲ ನಮ್ಮ ದೊಡ್ಡಪ್ಪನ ಮಗ, ಅವರ ಮಗಳು ಇವಳು. ಮನ್ಯಾಗನ ಮಗಳನ್ನ ತೊಗೊಂಡಾರ. ಹೊರಗಿನ ಹುಡುಗಿ ಏನಲ್ಲ, ಅದು ಊರು ಬೇರೆ ಊರ, ಅಲ್ಲಿಂದ ಬಂದಿದ್ಲಕ್ಕಿ. ಮೇಕಪ್ ಅವ್ರಿಗೆ ಹೇಳಿದ್ರಂತ ರೆಡಿ ಮಾಡ್ಸಕ್ಕೆ. ಇಷ್ಟು ಚಂದ ರೆಡಿ ಮಾಡಿದ್ರಲ್ರಿ. ಮತ್ತು ಈಗ ಏನು ಸಾಡಿ ಉಟ್ಟಾಳಲ್ಲ, ಆ ಸಾಡಿದ್ರ ಜೊತೆ ನಾನು ಒಂದು ಸೈಡ್ ಹಿಂಗೆ ವೇಲ್ ಥರ ಹಾಕೊಂಡಾಳಲ್ರಿ, ಅದು ಸಾಡಿ ಜೋಡಿನ ಬಂದದಂತ ಆಮೇಲೆ ಹೇಳಿದ ನಂತರ ಗೊತ್ತಾಯ್ತು ನನಗೆ. ಈ ಥರದ್ದು ಸಾಡಿ ಬರತ್ತ ಅಂತ ಹೇಳಿ ಗೊತ್ತಿರಲಿಲ್ಲ. ಗೊತ್ತಿಲ್ದವ್ರ ತಿಳ್ಕೊರಿ. ಮತ್ತು ಯಾರ್ದಾರ ಮದುವೆ ಇತ್ತಂದ್ರೆ ಅದೇ ಥರನ ತೊಗೊಳ್ರಿ ಅಂತ ಹೇಳ್ತೀನಿ. ಸೇಮ್ ಅದೇನು ದಡಿ ಇತ್ತಲ್ರಿ, ಆ ದಡಿ ಸೇಮನ ಅದು ವೇಲ್ ಟೈಪ್ ಕೊಟ್ಟಿದ್ರು. ಇದು ಸಾಡಿ ಜೋಡಿನ ಬಂದೈತೆ ಅಂತ ಹೇಳಿದ್ರು. ಮತ್ತು ಹೇರ್ ಸ್ಟೈಲ್ ಅಂತೂ ಭಾರಿ ಚಂದ ಮಾಡಿದ್ರು ರೀ ಅವ್ರು. ಆಕಿನ ಕೂದಲು ಈಸೋದಾವ್ ಕರೆ ಇದನ್ನು ಸಪ್ಲಿಮೆಂಟ್ ಹಾಕಿದ್ರು. ಸಪ್ಲಿಮೆಂಟ್ ಅಂದ್ರೆ ಇದು ಈಗ ಫುಲ್ ಹಿಂಗೆ ಇದ್ರ ಥರ ಬರ್ತದೆ ತೋರ್ಸತ್ತೆ ನೋಡಿರಿ. ಹಿಂಗೆ ಎಕ್ಸ್ಟೆನ್ಷನ್ ಬರ್ತಾವಲ್ರಿ. ಇದು ಏನಂತಾರೆ ಅವಾಗ ಇದ್ದು ಅವಾಗ ಗಂಗಾವನ 3 ಎಳೆ ಹಿಂಗೆ ಹೆಣಲಾಕು ಅಷ್ಟೇ ಬರ್ತಿದ್ದು. ಇದು ಚಂದ ಇತ್ತು ನೋಡ್ರಿ ಹೇರ್ ಎಕ್ಸ್ಟೆನ್ಷನ್. ಇಲ್ಲಿ ಫೋಟೋಗ್ರಾಫರ ಇದನ್ನು ಮಾಡತ್ತಿದ್ರು ರೀ, ವಿಡಿಯೋಸ್ ಮಾಡ್ಕೊಳಕತ್ತಿದ್ರ. ಅಂದ್ರೆ ಹುಡುಗ ಬಂದು ಇದ್ರಿಗೆ ಬಂದು ಐ ಲವ್ ಯು ಹೇಳಿ ವೆಲ್ಕಮ್ ಮಾಡ್ಕೊಳ್ಳೋದು ಈ ಥರ ಮಾಡ್ತಾರಲ್ರಿ, ಅದನ್ನು ರೆಡಿ ಮಾಡ್ಕೊಳತ್ತಿದ್ರೆ ಇಲ್ಲಿ. ಇವಾಗ ಸ್ವಲ್ಪ ನಮ್ಮ ಮದುವೆ ಅಂದ್ರೆ 10 ವರ್ಷದ ಹಿಂದೆ ಮದುವೆ ಬರೀ ಶಾಸ್ತ್ರ ಅದು ಇದು ಅದಕ್ಕನ್ನು ಜಾಸ್ತಿ ಮಹತ್ವ ಕೊಡ್ತೀರ. ಇವಾಗ ಏನಿಲ್ಲರಿ, ಫೋಟೋಶೂಟ ಅದು ಫೋಟೋಸ ವಿಡಿಯೋಸ ವೆಲ್ಕಮ್ ಈ ಥರ ಬ್ರೈಡ್ ಟು ಬಿ ಈ ಥರದ್ದು ಜಾಸ್ತಿ ರೀ. ಅದು ಒಂಥರ ಚಂದ ಅಲ್ರಿ. ಮದುವೆಯಾಗ ಎಲ್ಲ ಥರ ಮೆಮೊರೀಸ್ ಉಳಿತಾವ, ಫೋಟೋಸ್ ಉಳಿತಾವ, ವಿಡಿಯೋಸ್ ಉಳಿತಾವ. ಶಾಸ್ತ್ರ ಇದಕ್ಕಿಂತಲೂ ಜಾಸ್ತಿ ಇವಾಗ ಈ ಥರದ್ದು ಫೋಟೋಶೂಟ ಇವೆಲ್ಲ ಚಂದ ರೀ. ಒಂಥರ ಅವಾಗೂ ಈ ಥರ ಎಲ್ಲ ಇರಬೇಕಿತ್ತು. ಈಗ ಅವಾಗ ಸಿಟಿ ಕಡೆ ಇದ್ರೆ, ಇವಾಗ ಹಳ್ಳಿ ಕಡೆನೂ ಎಲ್ಲ ಜನ ಅಪ್ಡೇಟ್ ಆಗ್ಯಾರ. ಇದೆಲ್ಲ ಈ ಮದುವೆ ಹಳ್ಳಿಯಾಗ ನಡೆದ್ರೂ ಇಷ್ಟು ಎಲ್ಲ ಕ್ರೆಡಿಟ್ ಎಲ್ಲ ಹೋಗೋದು ಫೋಟೋಗ್ರಾಫರ್ಗೆ. ಅವ್ರನ್ನ ಎಲ್ಲ ಈ ಥರ ಎಲ್ಲ ಮೆಮರೀಸ್ ಕ್ರಿಯೇಟ್ ಮಾಡ್ತಿರ್ತಾರೆ. ಅದು ಒಳ್ಳೇದಲ್ವಾ, ಉಳಿದ್ಬಿಡ್ತಾವ ಲೈಫ್ ಟೈಮ್. ಆಯಿಗಳೆಲ್ಲ ಕೂತ್ಕೊಂಡು ನಮ್ಮ ಹುಡುಗ ಹಂಗೆ ನಿಮ್ಮ ಹುಡುಗಿ ಹಿಂಗೆ ಅಂಥೇಳಿ ನಚ್ಚಾರಿಗೆ ಆಡ್ಕೋತ ಕೂತಿದ್ರು. ಸ್ಟೇಜ್ ಎಲ್ಲ ರೆಡಿ ಆಗಿತ್ತು ರೀ. ಸ್ಟೇಜ್ ಮೇಲೆ ಅಂದ್ರೆ ಇದು ಬಟ್ಟಿಗೆ ಶಾಸ್ತ್ರಕ್ಕೆ ಏನು ಬೇಕಾಗಿತ್ತಲ್ಲ ಸ್ಟೇಜ, ಹಳದಿಗೆ ಮತ್ತು ಬಟ್ಟಿಗೆಗೆ ಅದನ್ನು ಹಾಕಿದ್ರು. ಇನ್ನು ಮುಂಜಾನೆ ಇದ್ದ ಸ್ಟೇಜ ಚೇಂಜ್ ಮಾಡೋರಿದ್ರು ನೋಡ್ರಿ. ಇಲ್ಲಿ ಬಟ್ಟಿಗೆ ಹಾಕಕ್ಕೆ ತಯಾರು ಮಾಡ್ಕೊಳತ್ತಾರ. ಅಲ್ಲಿ ಅಕ್ಕ ಶಾಸಕಿ ಅಥವಾ ಹೊಯ್ಯತ್ತಾರ. ಶಾಸಕಿ ಅಂದ್ರೆ ಅಕ್ಕಿಲೇ ಕಂಬಳಿ ಒಳಗೆ ಅಕ್ಕಿಲೇ ಇದು ಮಾಡ್ತಾರಲ್ರಿ ಹಂಗೆ. ಮತ್ತು ಆ ಕಡೆ ಈ ಕಡೆ ಹಿರಿಯರನ್ನ ಕುಂದಿರಿಸಿ ಏನೋ ಯಾದಿ ಪತ್ರ ಬರೀತಾರಲ್ರಿ, ಅದನ್ನ ಬರೆದು ಬಟ್ಟಿಗೆ ಹಾಕ್ತಾರೆ.
ಇದು ಸ್ಟೇಜ, ಆ ಕಡೆ ಎಂಟ್ರೆನ್ಸ್ ಮಾಡಿದರು. ಇಲ್ಲಿ ತೋರ್ಸೋತನೆಲ್ಲ ಇದು ಮನಿ, ಅವ್ರಿರುವಂಥ ಮನೆ ಮುಂದನ ಮದ್ವೆ ಆಗತ್ತಿತ್ತು. ಯಾವ ಕಲ್ಯಾಣ ಮಂಟಪದಾಗತ್ತು ಮಾಡಿರ್ಕಿಲ್ರಿ ಮದ್ವಿನ. ಯಾಕಂದ್ರೆ ಜನ ಜಾಸ್ತಿ ಸಾಲೋದಿಲ್ಲ, ಎಲ್ಲ ಥರ ಮೇಂಟೈನ್ ಆಗಂಗಿಲ್ಲ ಅಂಥೇಳಿ ಮನೆ ಹತ್ರನ ಇಟ್ಕೊಂಡಿದ್ರು ಮದ್ವೆ. ಅಂದ್ರೆ ತೋಟದಾಗ ಅದಾರಲ್ಲ ಏನು ಅನ್ಸಂಗಿಲ್ರಿ, ಎಲ್ಲ ಪೈಸ್ ಜಾಗ ಹೊಲದಾಗೆಲ್ಲ ಊಟದ ವ್ಯವಸ್ಥೆ ಮಾಡಿದರು. ಹೊಲದಾಗನ ಇದನ್ನು ಬಡ್ದಿದ್ರು, ಹಿಂಗೆ ಸ್ಟೇಜೆಲ್ಲ ಹಾಕಿದ್ರೆ ಫುಲ್ ಪೈಸ್ ಗಾಳಿನೂ ಆಡ್ತಿತ್ತು. ಅದಕ್ಕಂತ ಹೇಳಿ ಇವ್ರದ್ದು ಕಣ್ಣು ಕಾಣಿಸಂಗಿಲ್ಲ, ಆದರೂ ಎಷ್ಟು ಚಂದ ನೆರೆಹೊರೆಯವರಿಗೆ ನ್ಯಾಯವನ್ನು ಹೇಳಬೇಡಮ್ಮ, ಗುರು ಪುರಂದರ ವಿಠಲನ್ನ ಮರೆಯಬೇಡಮ್ಮ, ಗುರು ಪುರಂದರ ವಿಠಲನ್ನ ಮರೆಯಬೇಡಮ್ಮ, ಬುದ್ಧಿ ಮಾತು ಹೇಳಿದ್ದಾರೆ ಮಾಡ್ಕೊಂಡೇನು ಬರ್ತೀನಪ್ಪ ಈ ಸಲ ಜಾತ್ರೆಗೆ ಬರ್ತೀನಿ, ಖಂಡಿತ ಬರ್ತೀನಿ ಅಂತ ಹೇಳ್ತಾ ಮದುವೆಗೆ ಕೂಡ ಹಾಗೆ ಅಂತಿರ್ತಾರೆ, ಖಂಡಿತ ಬರ್ತೀನಿಲೋ ನಿನ್ ಮದುವೆಗೆ ಹೇಳೋ, ನಮ್ ಬಿಟ್ ಮಾಡ್ಕೋಬೇಡ, ಈ ತರ ಎಲ್ಲ ಫ್ರೆಂಡ್ ಸೆಂಟಿಮೆಂಟಲ್ ಡೈಲಾಗ್ಗಳು ಆಗ್ತಿರ್ತಾವ ಅಲ್ಲಲ್ಲೇ ಕೂಡಿದಾಗ. ಅವಾಗ ಏನಾಗ್ತಿದೆ ಅಂತಂದ್ರೆ ಈ ಮದುವೆ ಮತ್ತು ಜಾತ್ರೆಗಳು ಏನಪ್ಪಾ ಅಂತಂದ್ರೆ ಜನರನ್ನ ಒಗ್ಗೂಡಿಸ್ಲಿಕ್ಕೆ ಯಾರ್ಯಾರ ಬರ್ತಾರೆ, ನಮ್ಮ ದೂರದ ಸಂಬಂಧಿಗಳು ಬರ್ತಾರೆ, ಹತ್ತಿರದ ಸಂಬಂಧಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಹಾಗಾಗಿ ವೇದಿಕೆ ಮೇಲೆ ನವದಂಪತಿಗಳು ಆಗಮಿಸ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸ್ಬೇಕಂತ ಹೇಳಿ ಚಪ್ಪಾಳೆ ಹೊಡ್ರಿ, ಅವರೆಲ್ಲರನ್ನ ಸ್ವಾಗತಿಸಬೇಕು. ವೇದಿಕೆ ಮೇಲೆ ನವದಂಪತಿಗಳನ್ನ ಸ್ವಾಗತಿಸ್ತಾ ಅವರ ಶಾಸ್ತ್ರವನ್ನು ನೆರವೇರಿಸ್ತಾ ಅವರಿಗೆ ನಾಳೆ ಅಕ್ಷತಾರೋಹಣ ಆಗ್ತಾ ಇದೆ. ಹುಡುಗಿದ ವೆಲ್ಕಮ್ ಎಲ್ಲ ಆದ ನಂತರ ಅದು ಸಾಡಿ ಏನಿತ್ತಲ್ರಿ ಅದು ತೆಗೆದ ಈಗ ಬಟ್ಟೆಗೆ ಹಾಕೊಳ್ಳೋ ಸಾಡಿನ ಬಟ್ಟೆಗೆ ಹಾಕುವಾಗ ಹಾಕ್ತಾರಲ್ರಿ ಸಾಡಿ, ಅದನ್ನು ಉಟ್ಕೊಂಬಂದಿದ್ಲ. ಬ್ಲೌಸ್ ಪಿಂಕ್ ಕಲರ್ ಬ್ಲೌಸ್ ಮತ್ತು ಗ್ರೀನ್ ಕಲರ್ ಸಾಡಿ, ಹ್ಯಾಂಡ್ ವರ್ಕ್ ಮಾಡಿಸಿದ್ಲ ಬ್ಲೌಸಿಗೆ, ಭಾಳ ಚೆಂದಾಗಿತ್ತು ಅದು. ಅಕ್ಕ ಬೆಂಗಳೂರಾಗಿರ್ತಾಳೆ ನಮ್ಮ ಅಕ್ಕಿ ಅಲ್ಲಿನ ಮಾಡಿಸ್ಕೊಂಡಿದ್ದಿಲ್ಲ ಅಂತ ಭಾಳ ಚೆಂದ ಮಾಡಿದ್ರು ವರ್ಕ್ ಎಲ್ಲ. ಬಟ್ಟೆಗೆ ಹಾಕುವಾಗ ಈ ಥರ ಬೆಲ್ಲ ಅಂದ್ರೆ ದೊಡ್ಡದು 20 ಬೆಲ್ಲ ಹುಡುಗಿ ಕಡೆ ಹುಡುಗನ ಕಡೆಯವರು ಹುಡುಗಿ ಕೊಡೋದ್ರಿ ಅದನ್ನು ಬಟ್ಟೆಗೆ ಹಾಕುವಾಗನ ಕೊಡ್ತಾರೆ. ಅದಕ್ಕೆ ಅಲ್ಲಿ ಇಟ್ಟಾರ್ರಿ ಅದು ಬೆಲ್ಲದ ಬೆಂಟಿ. ಇದು ಬಸ್ಟಿಗೆ ಎಲ್ಲ ಆದ ನಂತರ ಹಳದಿ ಕಾರ್ಯಕ್ರಮನೂ ಈಗ ನಾವು ಮಾಡೋದಿತ್ತು. ಎಲ್ಲ ಸ್ಟೇಜ್ನೂ ರೆಡಿಯಾಗಿತ್ತು ಹಳದಿದ. ಹುಡುಗನ ಕಡೆ ಎಲ್ಲ ಏನು ಹುಡುಗರು ಇರ್ತಾರಲ್ಲ ನಮ್ಮ ಮಾಮಗಳು ಅವರೆಲ್ಲ ಅಂತೂ ಒಂದೇ ಥರನ ಡ್ರೆಸ್ ತರಿಸಿದ್ರು. ಇಲ್ಲಿ ಅರಿಶಿನೂ ಎಲ್ಲ ಕಲಿಸಿ ರೆಡಿ ಮಾಡಿ ಇಟ್ಟೇವೆ ನೋಡ್ರಿ. ಹಳದಿ ಕಲರ್ ಸಾಡಿ ಹುಡುಗಿಯರು ಯಾರು ತರಿಸಿರಲಿಲ್ಲ, ಇದ್ದುದನ್ನ ಉಟ್ಕೊಂಡಿದ್ರು. ನಾನಂದ್ರು ಏನು ಪ್ರಿಪೇರ್ ಆಗಿ ಹೋಗಿರ್ಕಿಲ್ರಿ ಹಳದಿ ಕಲರ್ ಅಂತ ಹೇಳೇನೆ ಏನು ಉಟ್ಕೊಂಡು ಹೋಗಿರ್ಕಿಲ್ಲ. ನಾನು ಹಂಗೆ ಇವತ್ತು ಬುತ್ತಿ ಕೊಟ್ಟು ನಾಳೆ ಹೋಗ್ಬೇಕಂತ ಬಂದಕ್ಕೆ ಅಲ್ಲಿ ಉಳಿದ್ನೆಲ್ಲ ಏನು ಹಿಂಗೆ ಹಳದಿ ಕಲರ್ ನಂದಿಲ್ಲಾಗಿತ್ತು. ಅಲ್ಲಿ ಮಿಕ್ಕಿದವ್ರ ಅಕ್ಕಗಳೆಲ್ಲ ಉಟ್ಕೊಂಡಿದ್ರು ಹಳದಿ ಕಲರ್ ಎಲ್ಲರೂ ಕೂಡ. ಹುಡುಗಿದ ಸಾಡಿ ಇದು ಒಂಥರ ಎಂಥದ್ರಿ ಇದು ಈಗ ಹೊಸ ಟೈಪ್ ಬಂದಾವಲ್ರಿ ಶೈನಿಂಗ್ ಒಳಗೆ, ಶೈನಿಂಗ್ದು ಸಾಡಿ ಇದಕ್ಕೆ ಮತ್ತು ಸ್ಟೋನ್ ವರ್ಕ್ ಇತ್ತು. ಇದು ನೋಡೋಕೆ ಅಷ್ಟು ಆಡ್ ಅನಿಸ್ತತಿ, ಆದರೆ ಈ ಥರದ ಫಂಕ್ಷನ್ದಾಗ ಉಟ್ಕೊಂಡ್ರೆ ಅಂತೂ ಮಸ್ತ್ ಕಾಣಿಸುತ್ತೆ ನೋಡ್ರಿ. ಏನು ಕುತ್ಕೊಂಡು ವಿಡಿಯೋ ಮಾಡತ್ತಿ ಎದ್ದು ಬರ್ತಿಲ್ಲೋ ಅಂತ ಅಕ್ಕ ಬೇಯಾಕತ್ತಿದ್ದು, ಎಲ್ಲರೂ ಬರ್ರಿ ನೋಡಂತೇಳಿ ಸ್ಟೇಜ್ ಮೇಲೆ. ಆದರೆ ನಂದು ಏನಾಗಿತ್ತು ರೀ, ನಾನು ತಡಿ ಸಾಡಿ ಉಟ್ಕೊಂಡು ಹೋಗಿದ್ನಿ. ಮೇಲ್ಗಡೆ ಹೋದ್ರೆ ಎಲ್ಲ ಅರಿಶಿನ ಇದು ಮಾಡಿಬಿಡ್ತಾರಪ್ಪ ಅಂಥೇಳಿ ನಾನು ದೂರ ಕೂತಿದ್ನಿ. ನಂತರ ಎಲ್ಲರೂ ಹಚ್ಚಿ ಎಲ್ಲ ಆಡಿದ ನಂತರ ನಾನು ಹೋಗಿ ಮದುಮಕ್ಕಳಿಗೆ ಹಚ್ಚಿ ಬರ್ಬೇಕಂತೇಳಿ ಕೂತಿದ್ನಿ. ಆದ್ರೂ ಬಿಡಲಿಲ್ಲ ಆಕೆ ಅಕ್ಕ. ನಾ ಏನು ನಿಮ್ಮ ಸಾಡಿ ಏನು ಇದು ಮಾಡೋಂಗಿಲ್ಲ ಬಾಬಾ ಅಂಥೇಳಿ ಕರ್ಕೊಂಡು ಹೋದ್ಲು. ಮೊದಲ ಇಲ್ಲಿ ಎಲ್ಲರೂ ಮಾಮಗಳ್ರಿ ಅವರ ಹಿಂದಿದ್ದಾರ ಮಾಮ ಮತ್ತು ನಮ್ಮ ಅಕ್ಕನ ಮಕ್ಕಳೆಲ್ಲ ಅವರಿಗೆಲ್ಲ ಫಸ್ಟ್ ಹುಡುಗ ಹುಡುಗಿಗೆಲ್ಲ ಅರಿಶಿನ ಹಚ್ಚಿ ನಂತರ ಎಲ್ಲರೂ ಆಡಿದ್ರೆ ಆಯ್ತು ಅಂಥೇಳಿ ಫುಲ್ಲು ಒಂದು 5 kg ಅರಿಶಿನ ಎಲ್ಲ ಕಲಿಸಿದ್ರಿ. ಒಂದು ಬುಟ್ಟಿ ಅರಿಶಿನ ಆಗಿತ್ತು. ಎಲ್ಲರೂ ಆಡಿದ್ರು. ಇದಿಷ್ಟೆಲ್ಲ ಆಡಿದ ನಂತರ ಎಲ್ಲರೂ ಮಾಮಗಳೆಲ್ಲ ಡ್ಯಾನ್ಸ್ ಕೂಡ ಮಾಡಿದ್ರು.
ಹುಡುಗ ಹುಡುಗಿವ ಫೋಟೋ ಶೂಟ ಅವ್ರನ್ನ ಡ್ಯಾನ್ಸ್ ಮಾಡಿ ವಿಡಿಯೋಸ್ ತೊಗೊಂಡ್ರು ಫೋಟೋಗ್ರಾಫರ. ಅದ್ರಾಗ ಹುಡುಗಗೆ ಡ್ಯಾನ್ಸ್ ಮಾಡೋಕ್ಕೆ ಬರ್ವಾತಾಗಿತ್ತು ರೀ ಪಾಪ. ಆ ಉಳ್ಕಿದವ್ರೆಲ್ಲರೂ ಕೂಡ ಮಾಡತ್ತಿದ್ರು. ನಮ್ಮ ಸಣ್ಣವ ಅವನಿಗೆ ತೋರ್ಸತ್ತೇಳು, ಹಿಂಗೆ ಮಾಡು ಡ್ಯಾನ್ಸ, ಹಿಂಗೆ ತಿರುಗಿಸು ಅಂತೇಳಿ. ಆದ್ರೆ ಅವಾಗ ಸುಮ್ಮನೆ ನಾವು ಕಾಡ್ಸೋದಾಗಿತ್ತು ರೀ. ಅವಾಗ ಬ್ಯಾಡಾಗಿತ್ತು, ಡ್ಯಾನ್ಸೂ ಬ್ಯಾಡಾಗಿತ್ತು. ಇಲ್ಲಿ ತೋರ್ಸೋದು ನೋಡ್ರಿ ನಮ್ಮ ಸಣ್ಣವ ಹೆಂಗೆ ತೋರ್ಸತ್ತಾಳ ಅಂತೇಳಿ, ಹಿಂಗೆ ಮಾಡಂತೇಳಿ. ಅವಾಗೇನು ಮುಸ್ಗಾರನ ಏನು ಡ್ಯಾನ್ಸ್ ಬರೋಂಗಿಲ್ಲ, ಏನೋ ಗೊತ್ತಿಲ್ಲ ರೀ ಪಾಪ, ಸುಮ್ಮನೆ ಕಾಡ್ಸೋದಾಗಿತ್ತು. ಈ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ನಾನು. ನೆಕ್ಸ್ಟ್ ಡೇನು ಕೂಡ ಸ್ವಲ್ಪ ಮಾಡ್ಕೊಂಡಿನಿ ನಾನು ವಿಡಿಯೋ. ಸುಮ್ಮನೆ ನಿಮಗೂ ಬೋರ್ ಆಗಬಾರ್ದು ಅಂಥೇಳಿ ಆಟ ತೋರ್ಸಾತೀನಿ. ಇದು ನಮ್ಮ ಅಕ್ಕನ ಮಗಳು, ಇದೇ ತೋರಿಸಿದ್ನಲ್ರಿ ಅಕ್ಕ ಅವ್ರ ಮಗಳು ಸ್ಟೇಜ್ ಮೇಲೆ ಖಾಲಿ ಬಿಡೋದೇನಂತೇಳಿ ಸುಮ್ಮನೆ ಅದಕ್ಕೆ ಡ್ಯಾನ್ಸ್ ಮಾಡಿದ್ಲು. ಇದು ನೆಕ್ಸ್ಟ್ ಡೇ ತೋರ್ಸತ್ತೇನು ರೀ. ಈ ಥರ ಸ್ಟೇಜ್ ರೆಡಿ ಮಾಡಿದ್ರು, ಅದನ್ನ ನಿನ್ನೆದೆಲ್ಲ ತೆಗೆದು ಈ ಥರ ಬೇರೆ ಸ್ಟೇಜ್ ಇದು ಮಾಡಿದರು. ಬಾಜುಕ ಆರ್ಕೆಸ್ಟ್ರಾದವ್ರು ಬರತ್ತಿದ್ರು, ನಾನು ಅವ್ರಿಗೊಂದು ಸಪ್ರೇಟ ಸ್ಟೇಜ್ ಮಾಡಿದರು. ಈಗ ಇದು ನಮ್ಮ ಕಡೆ ಸುರ್ಗಿ ಸುತ್ತೋದು ಅಂತಾರೆ ರೀ. ಈ ಥರ 4 ಚರಿಗೆ ಇಟ್ಟು 4 ಕಡೆ ದಿಕ್ಕಿಟ್ಟು ಚರಿಗೆ ಇಟ್ಟು ನಡುಕ ಪಳಿ ಹಾಕಿ ಅಲ್ಲಿ ಹುಡುಗ ಹುಡುಗಿನ ಕುಂದಿರಿಸಿ ಜಳಕ ಮಾಡಿಸೋದು. ಅರಿಶಿನ ಆಡಿದ ನಂತರ ಹಿಂಗೆ ಜಳಕ ಮಾಡಿಸ್ತಾರಲ್ರಿ, ಆವಾಗ ಅದು ಈ ಥರ ನೂಲು ಸುತ್ತೋದು ಅಂತಾರೆ ನಮ್ಮ ಕಡೆ. ಈ ಥರ 5 ಸುತ್ತು ಆದ ನಂತರ ಅಲ್ಲಿ ಕುಂದಿರಿಸಿ ನೀರು ಹಾಕಿ ಅವ್ರಿಗೆ ಜಳಕ ಆದಂಗೆ ಆಗ್ತದೆ ಅಂತ ಹೇಳಿ ನೀರು ಹಾಕಿ ನೆಕ್ಸ್ಟ್ ಸ್ಟೇಜ್ ಮೇಲೆ ಅಂದ್ರೆ ಅಕ್ಕಿ ಕಾಳಿಗೆ ತಯಾರಾಗೋದ್ರಿ. ಇದು ಒಳಗಿನ ಅಕ್ಕಿ ಕಾಳು 8-9 ಆಗಿತ್ತು ಟೈಮ್. ಒಳಗಿನ ಅಕ್ಕಿ ಕಾಳು ಬೀಳತ್ತಿದ್ದು ನೋಡ್ರಿ. ಅವೇನೇನೋ ಕನ್ಯಾದಾನ, ದಾರೆ ಇರೋದು, ಇದೇನೋ ಪೂಜೆ ಅಂತಾರಲ್ರಿ, ಕನ್ಯಾ ಪೂಜೆ ಅವೇನೇನೋ ಮಾಡತ್ತಿದ್ರು ಶಾಸ್ತ್ರಿಗಳು. ತಾಳಿ ಕಟ್ಟು ಟೈಮ್ನಾಗ ರೀ ಇದು. ಒಳಗಿನ ಅಕ್ಕಿ ಕಾಳು ಜಲ್ದಿ ಮುಗಿದು ಅಂದ್ರೆ ಹುಡುಗ ಹುಡುಗಿಗೆ ರೆಡಿ ಆಗೋಕ್ಕೂ ಟೈಮ್ ಸಿಗ್ತೈತಿ ಅಂತ ಹೇಳಿ ಜಲ್ದಿನ ಮುಗಿಸಿದ್ವಿ. ಟೈಮ್ ಸಿಕ್ತು ಬಿಡ್ರಿ, ಹುಡುಗ ಹುಡುಗಿ ಇಬ್ಬರಿಗೂ ಟೈಮ್ ಸಿಕ್ತು. ಇದಿಷ್ಟು ಜನ ಬಂದಿದ್ರು ನೋಡ್ರಿ ಮದುವೆಗೆ. ಇಲ್ಲಿ ತೋರ್ಸೋದು ನೋಡ್ರಿ ಜನ, ಇಷ್ಟು ದೊಡ್ಡ ಸ್ಟೇಜ್ ಆಗಿತ್ತು. ಮದುವೆದ ಅಕ್ಕಿ ಕಾಳೆಲ್ಲ ಬಿದ್ದ ನಂತರ ಊಟ ಮಾಡ್ಕೊಂಡು 1-2 ಫೋಟೋ ತಕ್ಕೊಂಡು ನಮ್ಮ ಮನೆಗೆ ನಾವು ಬಂದ್ವಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ, ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನಂತ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್, ಬಾಯ್.